ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚೂಸ್ ಕಿಚನ್. ಇವತ್ತು ನಾನು ನಿಮಗೆ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಹೀರೆಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ, ಟೊಮ್ಯಾಟೊ, ಕಾಳುಮೆಣಸು, ಕಡಲೆಬೇಳೆ, ಉಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ಒಣಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಈಗ ಮೊದಲಿಗೆ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡೋಣ. ಎಣ್ಣೆ ಇವಾಗ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಇದಕ್ಕೆ ನಾನು 1/2 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ, 1 ಸ್ಪೂನ್ ಕಡಲೆಬೇಳೆ, ಒಣಮೆಣಸಿನಕಾಯಿ 2, ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಬೆಳ್ಳುಳ್ಳಿ ಒಂದು 5 ಎಸಳು ತೊಗೊಂಡಿದ್ದೀನಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ರೈಂಡ್ ಮಾಡೋ ಮುಂಚೆ ಸ್ವಲ್ಪ ಬಾಡ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಇದು ಹೀರೆಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮೇಯ್ನಾಗಿ ರೊಟ್ಟಿ ಜೊತೆನೇ ತುಂಬ ಚೆನ್ನಾಗಿರೋದು. ಕಾಯಿ ಚಟ್ನಿ ಎಲ್ಲ ಬೋರ್ ಆದಾಗ ಈ ಥರ ಚಟ್ನಿ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆಲ್ಲ ಹಾಕೊಂಡು ತಿನ್ಬೋದು. ಇದು ಆಗಿದೆ ಸ್ವಲ್ಪ. ಈಗ ಒಂದು 4 ಕಾಳುಮೆಣಸು ಕಾಳು ಹಾಕ್ಕೊತೀನಿ. ಪುಡಿ ಕೂಡ ಹಾಕ್ಕೋಬೋದು ನೀವು. ಅದೊಂದು 1/2 ಸ್ಪೂನ್ ಹಾಕ್ಕೊಳ್ಳಿ, 4 ಸಾಕು. ಇದನ್ನ ರುಬ್ಕೊಳ್ಳೋದಲ್ವ, ಅದಕ್ಕೋಸ್ಕರ ನಾನು ಕಾಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರೆಲ್ಲ ಬರ್ತಾ ಇದೆ. ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. 1 ಟೊಮ್ಯಾಟೊನ ತಗೊಂಡಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಬೇಯಬೇಕು, ಇದ್ರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಸ್ವಲ್ಪ ಬಾಡಿಸ್ಕೊಂಡ್ಬಿಡಿ ಟೊಮ್ಯಾಟೊ ಎಲ್ಲ. ಚಟ್ನಿ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಒಣಮೆಣಸಿನಕಾಯಿ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹೀರೆಕಾಯಿ ಆ್ಯಡ್ ಮಾಡ್ತೀನಿ. ಇದು ಒಂದು ಹೀರೆಕಾಯಿನ ನಾನು ಹೆಚ್ಚಿಟ್ಕೊಂಡಿರೋದು. ಇವಾಗ ಹೀರೆಕಾಯಿನ ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಳ್ಳೋಣ ಈಗಲೇ. ಹೀರೆಕಾಯಿ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ. ಇದೊಂದು 15 ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ. ಇವಾಗ ಫುಲ್ ಸಾಫ್ಟ್ ಆಗಿದೆ ಹೀರೆಕಾಯಿ. ಈಗ ನಾವು ಆಫ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಆರಲಿ, ಇದು ಬಿಸಿ ಸ್ವಲ್ಪ ಆರಿದ್ಮೇಲೆ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಇದೀಗ ಗ್ರೈಂಡ್ ಆಗಿದೆ. ಈಗ ಬಿಸಿ ಬಿಸಿ ಚಟ್ನಿ ರೆಡಿ ಇದೆ. ಈಗ ಇದನ್ನ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನೀವು ದೋಸೆ ಜೊತೆ ಮಾಡ್ಕೊಂಡು ತಿನ್ಬೋದು. ಇದನ್ನು ರಾಗಿ ದೋಸೆ ಜೊತೆ ಇವತ್ತು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲಲ್ಲಿ ಲೈಕ್ ಮಾಡಿ, ಚಟ್ನಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.